ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ. ಕಳೆದ ಕೆಲವು ದಿನಗಳಿಂದ ಸೀರೀಸ್ ಆಫ್ ಸುಪ್ರೀಂ ಕೋರ್ಟಿನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳನ್ನು ನಾನು ನಿಮಗೆ ಕ್ಲಾಸಸ್ ಮಾಡ್ತಿದ್ದೀನಿ. ಒಂದು ಸಪ್ರೇಟ್ ಫೋಲ್ಡರ್ ಕೂಡ ಮಾಡಿದ್ದೀನಿ. ನೀವು ನೋಡ್ರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಕಳಿಸ್ರಿ. ಇದಕ್ಕೆ ಈವನ್ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತ ಹುಡುಗರು ಮಾತ್ರ ನೋಡಬೇಕು ಅಂತ ಏನಿಲ್ಲ. ಸೊ ವಿದ್ಯಾರ್ಥಿಗಳಾಗಿರ್ಬೋದು, ಸಾಮಾನ್ಯ ನಾಗರಿಕರಾಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಮತ್ತು ಅವ್ರಿಗೂ ಏನು ಸಂಬಂಧ ಇಲ್ಲದೆ ಇರೋರು ಕೂಡ ಈ ದೇಶದೊಳಗೆ ಜೀವನ ಮಾಡ್ತಾ ಇರೋರು ಪ್ರತಿಯೊಬ್ಬರು ಈ ವಿಡಿಯೋಗಳನ್ನ ನೋಡ್ಬೋದು ಗೈಸ್. ಹಾಗೆ 2018ರಲ್ಲಿ ಬಂದಂತ ಈ ಒಂದು ಹದಿಯಾ ಮ್ಯಾರೇಜ್ ಕೇಸ್, ಲವ್ ಜಿಹಾದ್ ಕೇಸ್ ಅಂತಾನು ಇದು ತುಂಬಾನೇ ನಮ್ಮ ದೇಶದೊಳಗೆ ಫೇಮಸ್ ಆಗಿದೆ. ಸೊ ಯಾವ ತರ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆದವರ ವಿವಾಹವನ್ನ ಪ್ರಶ್ನಿಸಲಾಯಿತು, ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಉತ್ತರ ಕೊಡ್ತು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಹಾಗಾದ್ರೆ ಕೇರಳದೊಳಗೆ ನಿಜವಾಗ್ಲೂ ಲವ್ ಜಿಹಾದ್ ಒಂದು ದೊಡ್ಡ ಸಮಸ್ಯೆ ಇದೆಯೋ, ಭಾರತದೊಳಗೆ ಇಂಪ್ಯಾಕ್ಟ್ ಸಮಸ್ಯೆ ಇದೆಯೋ, ಅಥವಾ ಇದು ಮೀಡಿಯಾ ಕ್ರಿಯೇಷನ್ ಅನ್ನೋದನ್ನ ಕೂಲಂಕುಷವಾಗಿ ನಾವು ವಿಚಾರ ಮಾಡೋಣ. ಅಂಡ್ ವಿಚಾರ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಜಾನ್ ಎಫ್ ಕೆನಡಿ ಅವರ ಬಗ್ಗೆ ಅವರ ಒಂದು ಕೋಟ್ ಇದೆ ಗೈಸ್. ಟೂ ಆಫನ್ ವಿ ಎಂಜಾಯ್ ಕಂಫರ್ಟ್ ಆಫ್ ಒಪಿನಿಯನ್ ವಿತೌಟ್ ದ ಡಿಸ್ಕಂಫರ್ಟ್ ಆಫ್ ಥಾಟ್. ಭಾಳ ಸರ್ತಿ ಐತ್ಲಾ, ನಾವು ಏನೋ ಒಂದು ವಿಷಯವನ್ನ ಕುರಿತು ಒಪಿನಿಯನ್ ಹೇಳ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಎ ಅನ್ನುವಂಥ ವ್ಯಕ್ತಿ ಹೆಂಗದನ, ಅವ ಉಪಯೋಗಿಲ್ ಬಿಡೋ ಹೆಂಗದನ. ಬಟ್ ಆಕ್ಚುಲಿ ಎ ಅನ್ನುವಂಥ ವ್ಯಕ್ತಿ ಯಾಕೆ ಹಾಗೆ ಆಗಿದ್ದಾನೆ ಅಥವಾ ಹಾಗೆ ಇದ್ದಾನೆ, ಹುಟ್ಟುತ್ತಲೇ ನಾವು ಯಾರು ಒಳ್ಳೆಯವರು ಅಲ್ಲ, ನಾವು ಯಾರು ಕೆಟ್ಟವರು ಅಲ್ಲ. ಓಕೆ, ಅಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಮಗೆ ಬಂದಂತ ಸಿಚುವೇಶನ್ಗೆ ತಕ್ಕಂತೆ ಬಹಳಷ್ಟು ಬಾರಿ ನಮ್ಮ ಜೀವನ ಚೇಂಜ್ ಆಗಿರುತ್ತೆ. ಸೊ ಈ ವ್ಯಕ್ತಿ ಎ ಅನ್ನುವಂಥ ವ್ಯಕ್ತಿ ಯಾಕೆ ಹಿಂಗೆ ಅಂತ ನಾವು ಯಾವತ್ತೂ ವಿಚಾರ ಮಾಡಂಗಿಲ್ಲ. ಸೊ ಇಟ್ ವಿಲ್ ಬಿ ಓಕೆ, ಅವನು ಹಿಂಗೆ ಬಿಡು ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀವಿ. ಸೊ ದಟ್ಸ್ ವೈ ಮೆನಿ ಪೀಪಲ್ ಅದರ್ಲ ಯಾರ ಬಗ್ಗೆನೇ ಒಪಿನಿಯನ್ ಇಟ್ಕೋತಾರ ಅಥವಾ ಹಿಂದೆ ಮುಂದೆ ವಿಚಾರ ಮಾಡ್ಲಾರೆ ಏನೋ ಒಂದು ಹೇಳ್ಬಿಡ್ತಾರ. ಆದ್ರ ನಾವು ವಿಚಾರ ಮಾಡಿದಾಗ ಮಾತ್ರ ಗೊತ್ತಾಗೋದು ಒಬ್ಬ ವ್ಯಕ್ತಿ ಏನೋ ಡಿಫ್ರೆಂಟ್ ಇದ್ದಾನೆ ಅಂದ್ರೆ ಅವ್ನು ಯಾಕೆ ಹಂಗಾಗಿದ್ದಾನೆ, ಅವ್ನ ಸರೌಂಡಿಂಗ್ ಎನ್ವೈರ್ಮೆಂಟ್ ಹೆಂಗಿದೆ, ಅವನೇನ್ ಶಿಕ್ಷಣ ಪಡೆದಿದ್ದಾನೋ ಇಲ್ವೋ, ಅವಾಗ ಐತ್ಲಾ ಇವನ್ ನಾವು ಅವನನ್ನ ನೋಡುವಂತ ದೃಷ್ಟಿಕೋನ ಕೂಡ ಬೇರೆ ಆಗುತ್ತೆ ಅನ್ನೋದು ಜಾನ್ ಎಫ್ ಕೆನಡಿ ಅವರ ಒಂದು ಥಾಟ್ ಆಗಿತ್ತು. ಸಚ್ ಎ ಬ್ಯೂಟಿಫುಲ್ ಥಾಟ್ ಗೈಸ್. ಅಂಡ್ ಅದಕ್ಕೆ ನಿಮ್ಗೆ ಇದನ್ನ ಹೇಳ್ಬೇಕಾಗಿತ್ತು. ಓಕೆ, ಇದರ ಒಂದು ಕೇಸ್ ಹೆಸರು ಸಫೀನ್ ಜಹಾನ್ ವರ್ಸಸ್ ಅಶೋಕನ್ KM. 2018ರಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಹದಿಯಾ ಕೇಸ್ ಅಂತಾನೆ ಫೇಮಸ್ ಆಗಿ ಕರೀತಾರೆ. ನಾನು ಕೂಡ ಇನ್ ಮೇಗಿಂದ ಹದಿಯಾ ಅಂತಾನೆ ಕರಿತೀನಿ ಗೈಸ್. ಓಕೆ, ಸೊ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪು ವೈಯಕ್ತಿಕ ಸ್ವತಂತ್ರ, ಧರ್ಮ ಮಾನ್ಯತೆ, ವಿವಾಹದ ಹಕ್ಕುಗಳಿಗೆ ಓಕೆ ಗಿವಿಂಗ್ ಅ ಸ್ಟ್ರಾಂಗ್ ಪ್ರೊಟೆಕ್ಷನ್ ಅಂಡರ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಒಂದು ಪ್ರಕರಣದಲ್ಲಿ 23ನೇ ವಿಧಿಯಡಿಯಲ್ಲಿ ಒಂದು ಸ್ಟ್ರಾಂಗ್ ಆದಂತ ಪ್ರೊಟೆಕ್ಷನ್ ಅನ್ನ ನೀಡಲಾಯಿತು. ಹಂಗಂದ್ರೆ ಸ್ಟೋರಿ ಏನು ನೋಡಿ, ನಾನು ಸಿಂಪಲ್ ಭಾಷೆಯೊಳಗೆ ನಿಮ್ಗೆ ಸ್ಟೋರಿನ ಹೇಳ್ತೀನಿ. ಅಖಿಲ ಅಶೋಕನ್ ಅವರ ಹೆಸರು. ಅಖಿಲ ಅನ್ನುವಂತ ಒಬ್ಬ ಹಿಂದೂ ಹುಡುಗಿ ಇರ್ತಾಳೆ. ಓಕೆ, ಸೊ ಇವಳು ಮೆಡಿಕಲ್ ಎಜುಕೇಶನ್ಗಾಗಿ ಕೇರಳದೊಳಗೆ ಓದ್ತಿರ್ತಾಳೆ. ಇವಳು 2016ರೊಳಗೆ ಮಿಸ್ಸಿಂಗ್ ಆಗ್ತಾಳೆ. ಯಾವಾಗ ಇವಳು ಮಿಸ್ಸಿಂಗ್ ಆಗ್ತಾಳೆ, ಅವರ ತಂದೆ ಅಖಿಲಾಸ್ ಪೇರೆಂಟ್ಸ್ ಅಶೋಕನ್ ಅಂಡ್ ಪೂನಂ ಅವರ ತಾಯಿ ಓಕೆ ಫೈಲ್ಡ್ ಮಿಸ್ಸಿಂಗ್ ಕಂಪ್ಲೇಂಟ್ಸ್. ಮಿಸ್ಸಿಂಗ್ ಪರ್ಸನ್ಸ್ ಕಂಪ್ಲೇಂಟ್ ಅನ್ನ ಇಲ್ಲಿ ಅವರು ಫೈಲ್ ಮಾಡ್ತಾರೆ. ಇವಳು ಮೆಡಿಕಲ್ ಎಜುಕೇಶನ್ ಅನ್ನ ಓದ್ತಾ ಇರುವಂತ ಹುಡುಗಿ ಒಮ್ಮಲ್ದೊಮ್ಮಗ್ಲೆ ಮಿಸ್ಸಿಂಗ್ ಆದಾಗ ಪೇರೆಂಟ್ಸ್ಗೆ ಶಾಕ್ ಆಗುತ್ತೆ. ಅಶೋಕನ್ ದೆನ್ ಫೈಲ್ಡ್ ಅ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಅಂಡರ್ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ 226 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಹೇಬಿಯಸ್ ಕಾರ್ಪಸ್ ಅನ್ನ ಫೈಲ್ ಮಾಡಲಾಗುತ್ತೆ. ಓಕೆ, ಪರ್ಸನಲ್ ಲಿಬರ್ಟಿ, ಎಲ್ಲಿ ಹೋಗಿದ್ದಾಳೆ ನಮ್ಮ ಮಗಳು ಅಂತ. ಅಂಡ್ ಅಕ್ಯೂಸ್ಡ್ ಇವರು ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಎಲ್ಲಿ ಮೆಡಿಕಲ್ ಓದ್ತಿದ್ದಾರೆ, ಈ ಅಖಿಲ ಎಲ್ಲಿ ಮೆಡಿಕಲ್ ಓದ್ತಿದ್ಲು ಅವಳು ಅಬು ಬಕ್ಕರ್ ಅನ್ನುವರ ಮನೆ ಒಳಗೆ ಇದ್ದು ಸ್ಟಡಿನ ಮಾಡ್ತಿದ್ರು. ಇವ್ರಿಗಿಬ್ಬರು ಮಕ್ಕಳಿದ್ರು, ಫಸೀನಾ ಅಂಡ್ ಜಸೀನಾ.
ಓಕೆ. ಅಂಡ್ ಇವರಿಬ್ರು ಈ ಒಂದು ಅಬೂಬಕ್ಕರ್ ಅವರ ಮಕ್ಕಳು, ಇವ್ರ ಜೊತೆಗೆ ಅಖಿಲಾಗೆ ಫ್ರೆಂಡ್ಶಿಪ್ ಇತ್ತು. ಇವರೆಲ್ಲರೂ ಕೂಡ ಒಂದೇ ಕಾಲೇಜ್ ಒಳಗೆ ಓದ್ತಿದ್ರು. ಅಂಡ್ ಈ ಒಂದು ಅಶೋಕನ್ ಅಂತ ಏನು ಹಿಂದೂ ಪುರುಷ ಇದ್ದಾನೆ, ಅವನು ಈ ಅಬೂಬಕ್ಕರ್ನ ಮತ್ತು ಇವರಿಬ್ಬರು ಮಕ್ಕಳು ಫಸೀನಾ ಮತ್ತು ಜಸೀನಾನನ್ನ ಬ್ಲೇಮ್ ಮಾಡ್ತಾರೆ. ನನ್ನ ಮಗಳು ಮಿಸ್ಸಿಂಗ್ ಆಗ್ಲಿಕ್ಕೆ ಇವರೇ ಕಾರಣ ಅಂತ ಕೂಡ ಹೇಳ್ತಾರೆ. ಓಕೆ. ಸೊ ಈ ತರ ಒಂದು ಇನ್ಸಿಡೆಂಟ್ ಆಗುತ್ತೆ. ಹದಿಯಾ ಪ್ರಕರಣ ಅಂತಾನೆ ಹೇಳ್ತಾರೆ. ಅಖಿಲ ಅಶೋಕನ್ ಎಂಬ ಯುವತಿ ಮೂಲತಃ ಹಿಂದೂ ಧರ್ಮಕ್ಕೆ ಸೇರಿದವಳು. ನಂತರ ಅವಳು ಸ್ವಯಂ ಇಚ್ಛೆಯಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ್ರು ಮತ್ತು ಶಫೀನಾ ಜಹನ್ ಎಂಬ ವ್ಯಕ್ತಿಯನ್ನ ಮದುವೆಯಾದ್ರು. ಹದಿಯಾ ಅವರ ತಂದೆ ಅಶೋಕ್ ಕೆಎಂ ಅವರು ಅವರ ಮಗಳ ಮತಾಂತರ ಮದುವೆ ಲವ್ ಜಿಹಾದ್ನ ಪರಿಣಾಮ ಎಂದು ಆರೋಪಿಸಿದ್ರು. ಮಗಳ ಮದುವೆಯನ್ನ ಅಮಾನ್ಯ ಎಂದು ಘೋಷಿಸಲು ಮತ್ತು ಮಗಳನ್ನ ಕಸ್ಟಡಿಗೆ ತನ್ನಿ ಅಂತ ಹೇಳಿ ಕೋರ್ಟ್ ಒಳಗೆ ಇವರು ಅರ್ಜಿಯನ್ನ ಹಾಕ್ತಾರೆ. ಈ ವಿಷಯವನ್ನ ಕೇರಳ ಹೈಕೋರ್ಟ್ ವಿಚಾರಣೆಯನ್ನ ನಡೆಸ್ತದೆ. ಓಕೆ ನೋಡ್ರಿ, ಒಂದನೇದು ಇವಳು ಮಿಸ್ಸಿಂಗ್ ಆಗಿದ್ದಾಳೆ. ಮಿಸ್ಸಿಂಗ್ ಆದಾಗ ಇವಳು ಏನು ಇವರ ತಂದೆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ? ಅಬೂಬಕ್ಕರ್ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಓಕೆ. ಸೊ ಫಸೀನಾ ಅಂಡ್ ಜಸೀನಾ ಇವರ ಫ್ರೆಂಡ್ಸ್ಗೂ ಮೇಲೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಇವಳೇನ್ ಮಿಸ್ಸಿಂಗ್ ಆಗಿರ್ತಾಳ ಗೈಸ್. ಒಂದನೇದು ಅಖಿಲ ಅನ್ನುವಂತ ಹೆಸರಿನ ಹಿಂದೂ ಹುಡುಗಿ ಹೋಗಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾಳೆ. ಅಂಡ್ ಅದು ಆದ್ಮೇಲೆ ಅವಳ ಹೆಸರು ಹದಿಯಾ ಅಂತ ಆಗುತ್ತೆ. ಓಕೆ. ಅಷ್ಟೇ ಅಲ್ಲ, ಇವಳು ಸ್ವಲ್ಪ ದಿನ ಆದ್ಮೇಲೆ ಒಬ್ಬ ಮುಸ್ಲಿಂ ಪುರುಷನ ಜೊತೆಗೆ ಮದುವೆ ಕೂಡ ಆಗ್ತಾಳೆ. ಸೊ ಅವನೇ ಶಫೀನ್ ಅನ್ನುವಂತ ವ್ಯಕ್ತಿ ಆಗಿರ್ತಾನೆ. ಓಕೆ. ಸೊ ಈ ಪೂರ್ತಿ ಸ್ಟೋರಿ ಹಂತ ಹಂತವಾಗಿ ಕೇರಳ ಹೈಕೋರ್ಟ್ ಅಲ್ಲಿ ಏನೇನಾಯ್ತು ಅನ್ನೋದನ್ನ ನಾವು ನೋಡೋಣ. 2016 ಅವಳ ಮಿಸ್ಸಿಂಗ್ ಆಗಿದ್ದಾಳೆ, ಅದ್ರ ಜೊತೆಗೆ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾಳೆ, ಅದ್ರ ಜೊತೆಗೆ ಮದುವೆ ಆಗಿದ್ದಾಳೆ. ಓಕೆ. ಇವಕೂರ್ನೆಲ್ಲ ತಪ್ಪು ಅಂತೇಳಿ ಅವರ ಪೇರೆಂಟ್ಸ್ ಅವಳಿಗೆ ಕೋರ್ಟ್ ನಲ್ಲಿ ಅವರು ದಾವೆಯನ್ನ ಹೂಡ್ತಾರೆ. ಓಕೆ. ಕೇರಳ ಹೈಕೋರ್ಟ್ ಶಫೀನ್ ಮತ್ತು ಹದಿಯಾ ಇವರಿಬ್ಬರ ಮದುವೆಯನ್ನ ರದ್ದುಗೊಳಿಸುವ ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿತು. ಹೆಂಗ ಹದಿಯಾ ಜಸ್ಟ್ ಮಿಸ್ಸಿಂಗ್ ಆಗಿ ಇಮಿಡಿಯೇಟ್ಲಿ ಶಫೀನ್ ಜೊತೆ ಮದುವೆ ಆಗ್ತಾಳೆ. ಇಟ್ ವಾಸ್ ಶಾಕಿಂಗ್. ಆಲ್ರೆಡಿ ಪೇರೆಂಟ್ಸು ಇವಳು ಮಿಸ್ಸಿಂಗ್ ಆಗಿದ್ದಾಳೆ ಮತ್ತು ಇವಳನ್ನ ಫೋರ್ಸ್ಫುಲ್ ಆಗಿ ರಿಲಿಜಿಯಸ್ ಕನ್ವರ್ಷನ್ ಮಾಡಲಾಗಿದೆ, ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಮಾಡಲಾಗಿದೆ ಅಂತ ಹೇಳಿ ಏನ್ ಕಂಪ್ಲೇಂಟ್ ನಡೆದಿತ್ತೋ, ಏನ್ ಇಶ್ಯೂ ನಡೆದಿತ್ತೋ, ಅದೇ ಸಮಯದೊಳಗೆ ಇವಳು ಶಫೀನ್ ಅನ್ನೋರ ಜೊತೆ ಮದುವೆ ಆಗ್ತಾಳೆ. ಅಂಡ್ ಅಲ್ಲಿಗೆ ಹದಿಯಾಗೆ 24 ವರ್ಷ ಇರ್ತದೆ. ಅಂಡ್ ಶಫೀನ್ ಬಗ್ಗೆ ಕೂಡ ಕೋರ್ಟ್ ಡೌಟ್ ಪಡ್ತದೆ, ಯಾರು ಇವನು. ಸೊ ಇವನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇವನ್ NIA ಹೇಳುತ್ತೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಹೇಳುತ್ತೆ, ಯಾರು ಈ ವ್ಯಕ್ತಿ ಅನ್ನೋದನ್ನ ತಿಳಿದುಕೊಳ್ರಿ ಅಂತ ಹೇಳ್ತದೆ. ತಿಳಿದುಕೊಂಡಾಗ ಗೊತ್ತಾಗುತ್ತೆ ಶಫೀನ್ ಈಸ್ ಆಲ್ಸೋ ವೆರಿ ಡೇಂಜರಸ್ ಗಾಯ್, ಇವನ್ ಮೇಲೆ ಆಲ್ರೆಡಿ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ. ಇದನ್ನ ಕೇಳಿದಂತ ತಂದೆ ತಾಯಿ ಈ ಮದುವೆನ ಕ್ಯಾನ್ಸಲ್ ಮಾಡಬೇಕು, ರದ್ದುಗೊಳಿಸಬೇಕು ಅಂತ ಹೇಳ್ತದೆ. ಹೈಕೋರ್ಟ್ ನಲ್ಲಿ ಹದಿಯಾ ತನ್ನ ತಂದೆಯ ಕಸ್ಟಡಿಯಲ್ಲೇ ಇರಬೇಕು ಅಂತ ಕೂಡ ಹೇಳ್ತದೆ. ಅಷ್ಟೇ ಅಲ್ಲ, ಈ ಮದುವೆ ಐತ್ಲಾ ಇದನ್ನ ಕ್ಯಾನ್ಸಲ್, ಈ ಮದುವೆ ಕ್ಯಾನ್ಸಲ್. ಮತ್ತ ಈ ಒಂದು ಹದಿಯಾ ಅವ್ರ ತಂದೆ ಹೇಳ್ದಂಗೆ ತಂದೆ ಕಸ್ಟಡಿ ಒಳಗೆ ಇರಬೇಕು. ಅಂಡ್ ಮದುವೆ ವ್ಯಾಲಿಡ್ ಕನ್ಸೆಂಟ್ ಅಡಿಯಲ್ಲಿ ನಡೆದಿಲ್ಲ ಅಂತ ಕೂಡ ಹೇಳ್ತದೆ. ಇದು ಕೂಡ ಒಂದು ವಿಚಿತ್ರ ಕೇಸ್. ಓಕೆ. ಕನ್ಸೆಂಟ್ ಇಲ್ಲರೆ ಹೆಂಗ್ ನಡೀತದೆ? ತಂದೆ ತಾಯಿ ಹೇಳ್ತಾರೆ ಎಸ್ ಆ ಮಗಳಿಗೆ ಅಷ್ಟು ಬುದ್ಧಿ ಇಲ್ಲ ಇನ್ನು, ಆದ್ರಿಂದ ಇವನು ಹುಡುಗ ಇದ್ದವನು ಮಿಸ್ಯೂಸ್ ಮಾಡ್ಕೊಂಡು ಅವಳನ್ನ ಮದುವೆ ಆಗಿದ್ದಾನೆ. ಅಂಡ್ ಸಿರಿಯಾಕ್ ಕಳ್ಸಕ್ಕೆ ಪ್ಲಾನ್ ಮಾಡಿದ್ದಾರೆ ಇವರು. ಎಲ್ರು ಸೇರಿ ನನ್ನ ಮಗಳನ್ನ ಸಿರಿಯಾಕ್ ಕಳ್ಸಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಅವರ ತಂದೆ ತಾಯಿ ಅಶೋಕ್ ಅನ್ನೋರು ಹದಿಯಾ ಬಗ್ಗೆ ಹೇಳ್ತಾರೆ. ಸೊ ಇದು ಒಂದು ವಿವಾದಾತ್ಮಕ ತೀರ್ಪು ಕೂಡ ಆಯ್ತು, ಹೌದಿಲ್ಲೋ? ಈಗ ನೋಡ್ರಿ, ಮದ್ವೆ 24 ವರ್ಷ ಆದಂತ ಹುಡುಗಿನ ಮದುವೆ ಆಕಿನ ಇಷ್ಟಪಟ್ಟೆ ಆದಾಗ ಅದು ಇಲ್ಲಿಗಲ್ ಅಂತ ಹೇಳಿ ಮದುವೆನ ಬಿಡಿಸೋದು ಕೂಡ ಕಾಂಟ್ರವರ್ಷಿಯಲ್ ಗೈಸ್. ಅಂಡ್ ಇದ್ರೊಳಗೆ ಕೋರ್ಟ್ ಹೇಳುತ್ತೆ ಇನ್ ಮುಂದೆ ಹದಿಯಾ ಯಾವ ಕಾಲೇಜ್ನೊಳಗೆ ಓದ್ತಿದ್ದಾಳೋ ಅದೇ ಹಾಸ್ಟೆಲ್ನೊಳಗಿರ್ಬೇಕು, ಗಂಡನ ಜೊತೆಗೆ ಇರಬಾರ್ದು. ಆಮೇಲೆ ಅಕ್ಕಿ ಓನ್ಲಿ ಪೇರೆಂಟ್ಸಿಗೆ ಭೇಟಿ ಆಗ್ಬೇಕು, ಬೇರೆದವ್ರಿಗೆ ಭೇಟಿ ಆಗ್ಬಾರ್ದು ಅಂತ ಕೂಡ ಕೋರ್ಟ್ ಹೇಳುತ್ತೆ.
ಏಕೆಂದರೆ ವಯಸ್ಸಾದ ವ್ಯಕ್ತಿಯ ಮದುವೆಯನ್ನ ಹೈಕೋರ್ಟ್ ರದ್ದುಗೊಳಿಸಿದ್ದು ಸಂವಿಧಾನದ ಆರ್ಟಿಕಲ್ 21 ವಿರುದ್ಧ. ಡೆಫಿನೆಟ್ಲಿ ರೈಟ್ ಟು ಲೈಫ್ ಅಂಡ್ ರೈಟ್ ಟು ಲಿಬರ್ಟಿ, ಓಕೆ, ಫ್ರೀಡಮ್ ಏನಿದೆ ಅವೆಲ್ಲವೂ ಕೂಡ ಇಲ್ಲಿ ಉಲ್ಲಂಘನೆ ಆಗಿದಾವೆ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ ಗೈಸ್. ಶಫೀನ್ ಜಹಾನ್ ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಶಫೀನ್ ಜಹಾನ್ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಶಫೀನ್ ಜಹಾನ್ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವರು ಹೇಳಿದ್ರು ಇದು ಮದುವೆ ವಿಚಾರವಲ್ಲ, ಇದು ವ್ಯಕ್ತಿಯ ಸ್ವತಂತ್ರ, ಧರ್ಮ ಮಾನ್ಯತೆ, ಜೀವನ ಶೈಲಿ ಆಯ್ಕೆ ಮಾಡುವ ವೈಯಕ್ತಿಕ ಸ್ವತಂತ್ರ, ಪರ್ಸನಲ್ ಲಿಬರ್ಟಿಯ ಪ್ರಶ್ನೆ. ಇದು ಬರೀ ಮದುವೆದಲ್ಲ, ನಾನು ಬೇರೆ ಧರ್ಮದವನು ಅನ್ನೋ ಕಾರಣಕ್ಕೆ ಇವರ ಪೇರೆಂಟ್ಸು ಹೀಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ತನಿಖೆಗೆ ಆದೇಶವನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಆರಂಭದಲ್ಲಿ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳ್ತಾರೆ. ಏಕೆಂದ್ರೆ ಲವ್ ಜಿಹಾದ್ ಆರೋಪಗಳು ಇದರ ಮೇಲೆ ಇದು. ಆದರೆ ನಂತರ ನ್ಯಾಯಾಲಯದಲ್ಲಿ ಕಂಡದ್ದು, ಅಂದ್ರೆ ಮೊದಲೇ ಹೇಳ್ತಿದ್ರಲ್ವಾ ಸಿರಿಯಾಗೆಲ್ಲ ಕಳಿಸ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ, NIAಗೆ ಈ ಮದುವೆ ಮಾನ್ಯತೆ ಬಗ್ಗೆ ಅಭಿಪ್ರಾಯ ಹೇಳುವ ಅಧಿಕಾರವಿಲ್ಲ. ವ್ಯಕ್ತಿಯ ಮದುವೆಯ ಹಕ್ಕು ಪ್ಯೂರ್ಲಿ ಪ್ರೈವೇಟ್ ಚಾಯ್ಸ್. ಓಕೆ, NIA ಯಾರು ನಮಗ್ ಸರ್ಟಿಫಿಕೇಟ್ ಕೊಡಕ್ಕೆ ಇದು ಯಾವ ಪುರುಷ ಯಾವ ಮಹಿಳೆ ಬೇಕು ಅಂತ ಹೇಳಿ ನನಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಇದೆ ಅನ್ನೋದನ್ನ ಈವನ್ ಹದಿಯಾ ಕೂಡ ಹೇಳ್ತಾಳೆ. ಅಂಡ್ ಹದಿಯಾ ಸುಪ್ರೀಂ ಕೋರ್ಟ್ ಮುಂದೆ ಹಾಜರಾಗ್ತಾಳೆ. ಸುಪ್ರೀಂ ಕೋರ್ಟ್ ಹದಿಯಾರನ್ನ ಕರೆಸಿ ನೇರವಾಗಿ ಕಳಿಸ್ತು, ನೀನು ಹೇಗೆ ಇಚ್ಛಿಸಿ ಯಾರ ಜೊತೆ ಇರಬೇಕು ಅಂತ ಹೇಳು ಅಂತ ಹೇಳಿದಾಗ ಹದಿಯಾ ಸ್ಪಷ್ಟವಾಗಿ ಹೇಳಿದ್ರು, ನಾನು ಸ್ವಯಂ ಇಚ್ಛೆಯಿಂದನೇ ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದಿದ್ದೀನಿ, ಸ್ವೀಕರಿಸಿದ್ದೇನೆ, ಮತ್ತು ಶಫೀನ್ ಹಸನ್ ಅವರನ್ನ ನಾನು ಸ್ವಯಂ ಇಚ್ಛೆಯಿಂದ ಮದುವೆಯಾಗಿದ್ದೇನೆ. ಇಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಿಯ ಸ್ವತಂತ್ರ ಇಚ್ಛೆಯನ್ನ ಗಮನಿಸ್ತದೆ. ನೋಡಿ, ಯಾವಾಗ 24 ವರ್ಷದ ಹುಡುಗಿನೇ ಹೇಳ್ತಾಳೆ ನನ್ನ ಸ್ವ ಇಚ್ಛೆಯಿಂದನೇ ನಾನು ಧರ್ಮವನ್ನ ಬದಲಾಯಿಸಿದ್ದು, ನನ್ನ ಸ್ವ ಇಚ್ಛೆಯಿಂದನೇ ನಾನು ಮದುವೆಯನ್ನ ಆಗಿದ್ದು ಅಂದಾಗ ಕೋರ್ಟ್ ಅಲ್ಲ, ಯಾರು ಏನು ಮಾಡಕ್ ಬರೋದಿಲ್ಲ. ಯಾಕಂದ್ರೆ ನಮ್ಮ ದೇಶದೊಳಗೆ ಪ್ರತಿಯೊಬ್ಬ ಹೆಣ್ಣಿಗೂ ಗಂಡಿಗೂ ಅವರಿಗೆ ಬೇಕಾದವರನ್ನ ಆಯ್ಕೆ ಮಾಡುವಂತ ಒಂದು ಚಾಯ್ಸ್ ಇದೆ. ಎಸ್, ಪೇರೆಂಟ್ಸ್ ಹೇಳ್ಬಹುದು ಇಲ್ಲಿ ನಿನ್ನ ಮಿಸ್ ಗೈಡ್ ಮಾಡ್ಲಾಗ್ತಾ ಇದೆ, ನಿನ್ನನ್ನ ಮಿಸ್ಯೂಸ್ ಮಾಡ್ಕೋತಾರೆ ಅಂಡ್ ನಿನ್ನನ್ನು ಸಿರಿಯಾಗಿ ಕಳಿಸ್ತಾರೆ ಅನ್ನೋದೆಲ್ಲ ಅವ್ರ ಗಮನದೊಳಗಿರ್ಬೋದು. ಆದ್ರೆ 24 ವರ್ಷ ವಯಸ್ಸಾದಂತ ಹದಿಯಾಗೆ ಈ ಹಕ್ಕುಗಳು ಇದಾವೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇದರೊಳಗೆ ಅಬ್ಸರ್ವ್ ಮಾಡುತ್ತೆ ಗೈಸ್. ಓಕೆ, ಕೇರ್ಫುಲ್ ಆಗಿ ಕೇಳ್ರಿ, ಇವು ನಮ್ಮ ನಡುವೆ ಕೂಡ ಹಲವಾರು ಬಾರಿ ಬರ್ತವೆ. ಓಕೆ, ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು 2018 ಬರ್ತದೆ. ಸುಪ್ರೀಂ ಕೋರ್ಟ್ ಹೇಳ್ತದ ಸಂಪೂರ್ಣವಾಗಿ ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿತ್ಲ, ಇನ್ ಮುಂದ ಈಕಿ ಗಂಡನ ಜೊತೆ ಇರಬಾರ್ದು, ಯಾಕೋ ಸಸ್ಪಿಷನ್ ಅನ್ಸಾತದ ಮನುಷ್ಯ, ಈಕಿ ಹಾಸ್ಟೆಲ್ನಾಗ ಇರಬೇಕು, ಅವ್ರ ಕಾಲೇಜ್ ಹಾಸ್ಟೆಲ್ನಾಗೆ ಇರಬೇಕು, ಅಂಡ್ ಓನ್ಲಿ ತಂದೆ ತಾಯಿಗೆ ಮಾತ್ರ ಭೇಟಿ ಆಗ್ಬೇಕು ಅಂತ ಏನು ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತೋ ಅದನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತದ. ಇಲ್ಲಿ ಮುಖ್ಯ ಅಂಶ ಏನು ಅಂದ್ರೆ ವಯಸ್ಕರು ಯಾರನ್ನಾದರೂ ಮದುವೆಯಾಗುವ ಹಕ್ಕು ಸಂಪೂರ್ಣವಾಗಿ ಅವರಿಗೆ ಇದೆ. ಇದು ವೈಯಕ್ತಿಕ ಹಕ್ಕಿನ ಅಡಿಯಲ್ಲಿ ಬರ್ತದೆ. ಆರ್ಟಿಕಲ್ 21 ಜೀವನ ಮತ್ತು ವೈಯಕ್ತಿಕ ಸ್ವತಂತ್ರ, ಆರ್ಟಿಕಲ್ 25 ಧರ್ಮ ಮಾನ್ಯತೆ ಹಕ್ಕು, ಆರ್ಟಿಕಲ್ 19(1)(a) ಅಭಿವ್ಯಕ್ತಿಯ ಸ್ವತಂತ್ರ. ಇವೆಲ್ಲ ಹಕ್ಕುಗಳು ಕೂಡ ಉಲ್ಲಂಘನೆ ಆಗ್ತವೆ ನಾವೇನಾದ್ರೂ ಬೇರೆ ಧರ್ಮದವರನ್ನ ಮದುವೆ ಆಗೋದು ತಪ್ಪು ಅಂದ್ರೆ. ಓಕೆ, ಇವುಗಳನ್ನ ಪುನಃ ದೃಢಪಡಿಸಲಾಯಿತು. ವಯಸ್ಕ ಮಗಳು ತಂದೆಯ ಕಸ್ಟಡಿಯಲ್ಲಿರಬೇಕು ಎಂಬ ಹೈಕೋರ್ಟ್ನ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ತೀವ್ರವಾಗಿ ಟೀಕಿಸಿತು. ಮದುವೆ ವೈಯಕ್ತಿಕ ಆಯ್ಕೆ, ಇದನ್ನ ನ್ಯಾಯಾಲಯ ಅಥವಾ ಸರ್ಕಾರದ ಹಸ್ತಕ್ಷೇಪ ಮಾಡಲಿಕ್ಕೆ ಇದರೊಳಗೆ ಸಾಧ್ಯವಿಲ್ಲ. ಲವ್ ಜಿಹಾದ್ ಎಂಬ ಕಲ್ಪನೆಗೆ ನ್ಯಾಯಾಲಯ ಕಾನೂನು ಇದಕ್ಕೇನು ಅಂದ್ರೆ ಎವಿಡೆನ್ಸೇ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸ್ತು. ಇದು ಲವ್ ಜಿಹಾದ್ ಕೇಸೆ ಅಂತ ಹೇಳಿಕ್ಕೆ ಏನು ಎವಿಡೆನ್ಸ್ ಇಲ್ಲ. ಯಾವ ಆಧಾರದ ಮೇಲೆ ಹೇಳ್ತೀರಿ? ಇವನ್ ಆ ಹುಡುಗಿಗೆ ಏನಾದ್ರೂ ಫೋರ್ಸ್ ಮಾಡಿದ್ರೆ ಅವಳು ಇಲ್ಲ ನಾನು ಫೋರ್ಸ್ ಮಾಡಿ ನನ್ನ ಧರ್ಮವನ್ನ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿದಾಗ ಅವಾಗ ಕೋರ್ಟ್ ಹೇಳ್ಬೋದು, ಬಟ್ ಹಂಗೇನು ಹೇಳೇ ಇಲ್ಲ. ನೆಕ್ಸ್ಟ್, ವ್ಯಕ್ತಿಯ ತನ್ನ ಧರ್ಮ ಬೇಕಾದ ಧರ್ಮಕ್ಕೆ ನಾನು ಬದಲಾವಣೆ ಮಾಡ್ಕೋಬಹುದು. ಮದುವೆ ಜೀವನ ಸಂಗಾತಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ನಾಟ್ ಓನ್ಲಿ ಸಂವಿಧಾನ, ಮಾನವ ಹಕ್ಕುಗಳ ಒಳಗೂ ಕೂಡ ಬರುತ್ತೆ. ಮದುವೆಯನ್ನ ಪುನಃ ಮಾನ್ಯ ಎಂದು ಘೋಷಿಸಿತು. ಅಂದ್ರೆ ಅವರಿಬ್ರು ಹದಿಯಾ ಮತ್ತೆ ಶಫೀನ್ ಇಬ್ರು ಕೂಡ ಮದುವೆ ಆಗಿದ್ದು ಸರಿಯಾಗಿದೆ ಅಂತ ಹೇಳ್ತು.
ಓಕೆ, ಬದುಕು ಹಕ್ಕಿದೆ ಅವರಿಗೆ, ಇಬ್ರು ಜೊತೆಯಾಗಿ ಬದುಕು ಹಕ್ಕಿದೆ ಅಂತ ಕೋರ್ಟ್ ಹೇಳಿದೆ. ನಿಮ್ಮ ಅನಿಸಿಕೆ ಏನು? ಇಲ್ಲಿ ಕೋರ್ಟ್ ತೆಗೆದುಕೊಂಡಂತ ನಿರ್ಧಾರ ಮೀನ್ಸ್ ಕೋರ್ಟ್ ತೆಗೆದುಕೊಂಡಂತ ನಿರ್ಧಾರ ಅನ್ನೋಕ್ಕಿಂತನೂ ಈ ತರದ ಪ್ರಕರಣಗಳು ಭಾರತದೊಳಗೆ ಹೆಚ್ಚಾಗ ಶುರು ಮಾಡಿದ್ರೆ ಏನ್ ಮಾಡಿ ಇವುಗಳನ್ನ ತಡಿಬೇಕು? ಓಕೆ, ಕಮೆಂಟ್ ಬಾಕ್ಸ್ ಒಳಗೆ ಸಿವಿಲೈಸ್ಡ್, ಓಕೆ, ಸಿವಿಲೈಸ್ಡ್ ಅಂದ್ರೆ ಕನ್ನಡದೊಳಗೆ ಏನಂತ ಕರಿತೀರಿ, ನಾಗರಿಕರಾಗಿ ಕಮೆಂಟ್ ಮಾಡೋದನ್ನ ಕಲಿಬೇಕಾ? ಸುಮ್ನೆ ಏನೇನೋ ಬರೆಯೋದಲ್ಲ. ಓಕೆ, ಸೊ ಈ ಪ್ರಕರಣದ ಮಹತ್ವ ಏನಾಗಿದೆ ಅಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸುಪ್ರೀಂ ಕೋರ್ಟ್ ನೀಡಿದ ಬಹುದೊಡ್ಡ ರಕ್ಷಣೆಯ ಗೋಡೆಯಾಗಿದೆ. ಅಂಡ್ ವಿಚಾರ ಮಾಡಿ ಕಮೆಂಟ್ ಮಾಡ್ರಿ. ವ್ಯಕ್ತಿ ತನ್ನ ಜೀವನ ನಿರ್ಧಾರಗಳನ್ನ ತಾನೇ ತೆಗೆದುಕೊಳ್ಳುವ ಅಧಿಕಾರ ಇದೆ, 24 ವರ್ಷದ ಹದಿಯಾಗಿದು ಇದೆ ಅಂತ ಕೂಡ ಹೇಳ್ತು. ಧರ್ಮಾಚರಣೆ, ಓಕೆ, ಕನ್ವರ್ಷನ್, ಒಂದು ಫಂಡಮೆಂಟಲ್ ರೈಟ್ ಕೂಡ ಆಗಿದೆ. ನನಗೆ ಬೇಕು ಅಂದಿದ್ದ ಧರ್ಮಕ್ಕೆ ನಾನು ಕನ್ವರ್ಟ್ ಆಗ್ಲಿಕ್ಕೆ ನನಗೆ ಅಧಿಕಾರ ಇದೆ. ಮದುವೆ ಅಂತೂ ವ್ಯಕ್ತಿಯ ಸ್ವಂತ ಇಚ್ಛೆ ಆಗಿರುತ್ತೆ. ಕೋರ್ಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸೆಂಟಿಂಗ್ ಮ್ಯಾರೇಜಸ್ನ ಇವ್ರ ಜೊತೆನೆ ಆಗ್ಬೇಕು, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ಕೋರ್ಟ್ಗೂ ಅಧಿಕಾರ ಇಲ್ಲ, ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಐ ಥಿಂಕ್ ದಟ್ಸ್ ವೈ ಇಂಡಿಯಾ ಇಸ್ ಸಚ್ ಅ ಗ್ರೇಟ್ ಕಂಟ್ರಿ. ನಮ್ಮ ಸೊಸೈಟಿ, ನಮ್ಮ ಸಮಾಜ ಇದನ್ನೆಲ್ಲ ಮಿಸ್ಇಂಟರ್ಪ್ರಿಟೇಟ್ ಮಾಡುತ್ತೆ, ನಮ್ಮ ಸಮಾಜ ಇದನ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಆದ್ರೆ ಕಾನೂನುಗಳು ಎಷ್ಟು ಕ್ಲಿಯರ್ ಆಗಿದಾವೆ, ನಮ್ಮ ಸಂವಿಧಾನವನ್ನ ಎಷ್ಟು ಸ್ಪಷ್ಟವಾಗಿ ನಮ್ಮ ಸಂವಿಧಾನ ರಚನೆಕಾರರು ಬರೆದಿದ್ದಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಈ ಸಂವಿಧಾನವನ್ನ ಬಹಳಷ್ಟು ಕಡೆ ಮಿಸ್ಯೂಸ್ ಮಾಡಲಾಗ್ತಾ ಇದೆ ಗೈಸ್. ಲವ್ ಜಿಹಾದ್ ಎಂಬ ರಾಜಕೀಯ ಆರೋಪಿಗಳಿಗೆ ಕಾನೂನು ಆಧಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅಂಡ್ ಭಾರತದಲ್ಲಿ ಇಂಟರ್ಫೇತ್ ಮ್ಯಾರೇಜಸ್ ನೋಡಿ, ಬಸವಣ್ಣ, ಅಂಬೇಡ್ಕರ್, ಬುದ್ಧ ಇವರೆಲ್ಲ ಇಂಟರ್ಫೇತ್ ಮ್ಯಾರೇಜಸ್ ನ ಪ್ರಮೋಟ್ ಮಾಡ್ರಿ ಅಂತ ಹೇಳಿದ್ರು. ಇವತ್ತು ನಮ್ಮ ಸರ್ಕಾರಗಳು ಏನ್ ಮಾಡ್ತಿದಾವೆ, ಜಾತಿ ಆಧಾರಿತ ಸೆನ್ಸಸ್ ಅಂತೆ ಮತ್ತ ಮೀಸಲಾತಿಯನ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಮಾಡ್ತಿದಾವೆ. ಧರ್ಮ ಮತ್ತು ಜಾತಿ ಆಧಾರಿತ ಮೀಸಲಾತಿ. ಡೆಫಿನೆಟ್ಲಿ ಎಲ್ಲಿ ತನಕ ನಾವು ಈ ಜಾತಿ ಆಧಾರಿತ ಸೆನ್ಸಸ್ ನ ಬಿಡಂಗಿಲ್ಲ, ಎಲ್ಲಿ ತನಕ ಮೀಸಲಾತಿಯನ್ನ ತೆಗೆಯೋದಿಲ್ಲ, ಅಲ್ಲಿವರೆಗೂ ಸಮಾನತೆ ಅನ್ನೋದು ಈ ಸಮಾಜದೊಳಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೂ ನಾವು ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್ ನ ಪ್ರಮೋಟ್ ಮಾಡೋದಿಲ್ಲ, ಅಲ್ಲಿವರೆಗೂ ಸಮಾನತೆ ಬರೋದಿಲ್ಲ. ಜಾತಿ ಅನ್ನುವಂತ ಒಂದು ಭೂತ ಏನ್ ಹಿಡಿದಿದೆ ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ಗೈಸ್. ಅಡಲ್ಟ್ ವುಮನ್ಸ್ ಆಟೋನಮಿ, ಯಾರು 18 ವರ್ಷದ ಮೇಲಿದ್ದಾರೆ ಆ ಮಹಿಳೆ ತನಗೆ ಬೇಕಾದಂತ ವೈಯಕ್ತಿಕ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಇದೆ ಅಂತ ಹೇಳ್ತು. ಪರ್ಸನಲ್ ಲಿಬರ್ಟಿ, ಓಕೆ, ಸೊ ಒಂದು ಅವರಿಗೆ ಬೇಕಾದಂತ ಹಕ್ಕು ಇದೆ, ಅವ್ರು ಏನ್ ಬೇಕೋ ಅದನ್ನ ನಿರ್ಧಾರ ಮಾಡೋ ಹಕ್ಕಿದೆ ಅಂತ ಹೇಳ್ತು. ಅಂಡ್ ಇವುಗಳಿಗೆ ಇದು ಒಂದು ಮಹತ್ವದಾದಂತ ಕೋರ್ಟ್ ಆಗಿ ಕೇಸ್ ಆಗಿ ಹೊರಹೊಮ್ಮಿತು ಗೈಸ್. ಸಂವಿಧಾನಿಕ ಅಂಶಗಳನ್ನು ನೋಡಿದ್ರೆ ಆರ್ಟಿಕಲ್ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ಆರ್ಟಿಕಲ್ 25 ಧರ್ಮ ಮಾನ್ಯತೆ ಹಕ್ಕು, ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವತಂತ್ರ, ಆರ್ಟಿಕಲ್ 14 ಸಮಾನತೆ ಹಕ್ಕು, ಆರ್ಟಿಕಲ್ 15 ಲಿಂಗ ಮತ್ತು ಧರ್ಮದ ಆಧಾರದ ಮೇಲೆ ಭೇದ ಭಾವ ನಿಷೇಧ ಮಾಡುವುದು. ಇವೆಲ್ಲವೂ ಕೂಡ ಉಲ್ಲಂಘನೆ ಆಗಿದ್ದು ಈಗ ಸುಪ್ರೀಂ ಕೋರ್ಟ್ ಅದನ್ನ ಕರೆಕ್ಟ್ ಮಾಡಿದ್ದನ್ನ ನಾವು ಕಾಣ್ತೀವಿ. ಶಫೀನ್ ಜಹಾನ್ ಯಾಕೆ ಲ್ಯಾಂಡ್ ಮಾರ್ಕ್ ಕೇಸು ಅಂದ್ರೆ ಭಾರತದಲ್ಲಿ ಇಂಟರ್ಫೇಸ್ ಮ್ಯಾರೇಜಸ್ ಫಂಡಮೆಂಟಲ್ ರೈಟ್ ಎಂದು ಘೋಷಿಸಿದ ಮೊದಲ ದೊಡ್ಡ ತೀರ್ಪು. ಮೀನ್ಸ್ ಆರ್ಟಿಕಲ್ 21 ಒಳಗೆ ಇಂಟರ್ಫೇತ್ ಮ್ಯಾರೇಜಸ್ ಬರುತ್ತೆ ಅಂತ ಹೇಳಿ ಘೋಷಿಸಿದಂತ ಮೊದಲ ಒಂದು ತೀರ್ಪಾಗಿದೆ. ಮಹಿಳೆಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಅತ್ಯಂತ ಶಕ್ತಿಶಾಲಿಯಾಗಿ ರಕ್ಷಿಸಿದ ತೀರ್ಪು ಇದು ಆಗಿದೆ. ಲವ್ ಜಿಹಾದ್ ಕಥನಕ್ಕೆ ಒಂದು ಕಾನೂನಿನ ಪ್ರಮಾಣವಿಲ್ಲ ಎಂದು ಪ್ರಾಮಾಣಿಕವಾಗಿ ತೋರಿಸಿದಂತ ಒಂದು ಪ್ರಕರಣ ಇದೆ. ಕೆಲವೊಂದಿಷ್ಟು ಜನ ಲವ್ ಜಿಹಾದ್ ಅಂತ ಹೇಳಿ ಅದನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂತ ಕೂಡ ಹೇಳಿದೆ. ನ್ಯಾಯಾಲಯಗಳು ಪೇರೆಂಟಲ್ ಅಥಾರಿಟಿಗಿಂತನೂ ಇಂಡಿವಿಜುವಲ್ ಅಟಾನಮಿಗೆ ಪ್ರಾಮುಖ್ಯತೆಯನ್ನು ನೀಡಿತು. ಅಂದ್ರೆ ತಂದೆ ತಾಯಿ ಹೆತ್ತಿರ್ಬೋದು, ಆದ್ರೆ ಮುಂದೆ ಜೀವನ ಮಾಡೋದು ಯಾರ ಜೊತೆ ನಾನು ಜೀವನ ಮಾಡಬೇಕು ಅಂತ ಒಂದು ಆಯ್ಕೆ ಮಾಡುವಂತ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೋರ್ಟ್ ಹೇಳುತ್ತೆ ಗೈಸ್. ಓಕೆ, ಸೊ ಹಂಗಂದ್ರೆ ಬರ್ರಿ ಇದೇ ಒಂದು ಕೇಸ್ ರಿಲೇಟೆಡ್ MCQs ಅನ್ನ ನೋಡೋಣ ಗೈಸ್. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಶಫೀನ್ ಜಹಾನ್ ವರ್ಸಸ್ ಅಶೋಕನ್ KM ಪ್ರಕರಣವು ಮುಖ್ಯವಾಗಿ ಯಾವ ಸಂವಿಧಾನಿಕ ಹಕ್ಕಿಗೆ ಸಂಬಂಧಿಸಿದೆ? ಒಂದು ಆರ್ಟಿಕಲ್ 19 1G, ಆರ್ಟಿಕಲ್ 32, ಆರ್ಟಿಕಲ್ 21 ಅಂಡ್ ಆರ್ಟಿಕಲ್ 26. ಅಫ್ಕೋರ್ಸ್ ನಾನು ಹೇಳಿದ್ದೀನಿ ಆರ್ಟಿಕಲ್ 21 ಅಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ, ಮದುವೆಯ ಹಕ್ಕು, ಇಂಟರ್ಫೇತ್ ರಿಲಿಜಿಯಸ್
ಇಂಟರ್ಫೇತ್ ಹಕ್ಕು ಕೂಡ ಇರೋದನ್ನ ನಾವು ಕಾಣ್ತೀವಿ. ಸೊ ರೈಟ್ ಟು ಲೈಫ್ ಅಡಿಯಲ್ಲಿ ಬರುತ್ತೆ. ನೆಕ್ಸ್ಟ್, ಹದಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಮುಖ್ಯ ತೀರ್ಪು ಯಾವುದು? ಮದುವೆಯನ್ನ ಸರ್ಕಾರವೇ ಮಾನ್ಯಗೊಳಿಸಬೇಕು. ನೋ. ವಯಸ್ಕರ ಮದುವೆ ನ್ಯಾಯಾಲಯದ ಅನುಮತಿ ಇಲ್ಲದೆ ಅಮಾನ್ಯ. ನೋ. ವಯಸ್ಕರು ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವ ಸಂಪೂರ್ಣ ವೈಯಕ್ತಿಕ ಹಕ್ಕು ಇದೆ. ಎಸ್, ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿದ್ದು ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕೇರಳ ಹೈಕೋರ್ಟ್ ಬೇರೆ ಹೇಳಿತ್ತು, ಆದರೆ ಸುಪ್ರೀಂ ಕೋರ್ಟ್ ಅದನ್ನ ಚೇಂಜ್ ಮಾಡಿತು. ನೆಕ್ಸ್ಟ್, ಈ ಪ್ರಕರಣದಲ್ಲಿ ಆರಂಭದಲ್ಲಿ ತನಿಖೆ ಮಾಡಲು ಯಾವ ಸಂಸ್ಥೆಯನ್ನ ಸುಪ್ರೀಂ ಕೋರ್ಟ್ ಸೂಚಿಸಿತು ಅಂತ ಇದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, NIA. ಓಕೆ, ಟೆರರಿಸಂ ಆಗಿರ್ಬೋದು, ಏನಾದರೂ ಅಂತಾರಾಷ್ಟ್ರೀಯ ಸಂಬಂಧಗಳ ರಿಲೇಷನ್ ಇರುವಂತ ಪ್ರಕರಣಗಳಿದ್ರೆ NIAನೇ ಇದನ್ನ ಚರ್ಚೆ ಮಾಡ್ತದೆ ಗೈಸ್. ನೆಕ್ಸ್ಟ್, ಕೇರಳ ಹೈಕೋರ್ಟ್ ಈ ಪ್ರಕರಣದಲ್ಲಿ ಯಾವ ವಿವಾದಾತ್ಮಕ ಕ್ರಮ ಕೈಗೊಂಡಿತು? ವೆರಿ ಇಂಪಾರ್ಟೆಂಟ್. ಹದಿಯಾ ಶಫೀನ್ ಮದುವೆಯನ್ನ ಮಾನ್ಯಗೊಳಿಸಿತು? ಇಲ್ಲ. ಹದಿಯಾ ಅವರನ್ನ ಸರ್ಕಾರದ ಆಶ್ರಯಕ್ಕೆ ಒಪ್ಪಿಸಿತು? ನೋ. ಅಂಡ್ ಮದುವೆಯನ್ನ ರದ್ದುಗೊಳಿಸಿತು ಮತ್ತು ಹದಿಯಾ ಅವರನ್ನ ತಂದೆಯ ಕಸ್ಟಡಿಗೆ ನೀಡಿತು. ದಿಸ್ ಇಸ್ ಡಿಸಾಸ್ಟರ್ ಗೈಸ್. ಓಕೆ, ಸೊ ಇದನ್ನ ಕೇರಳ ಹೈಕೋರ್ಟ್ ಮಾಡಿದ್ದನ್ನ ನಾವು ಕಾಣ್ತೀವಿ. ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರನ ನೋಡ್ರಿ, ನಾನು ಮಾಡ್ತಾ ಇರುವಂತ ಕೇಸ್ಗಳನ್ನ, ಕೆಲವೊಂದಿಷ್ಟು ಕೇಸ್ಗಳನ್ನ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಓಕೆ, ನಾನು ಒಪಿನಿಯನ್ ಕೇಳಿದ್ದೀನಿ, ಒಪಿನಿಯನ್ ಹೇಳಿಲ್ಲ ನೀವು. ನನಗೆ ಅರ್ಥ ಆಯ್ತು. ಬಿಕಾಸ್ ಪೀಪಲ್ ಅದೇ ಜಡ್ಜ್ ಮಾಡ್ತೀರಾ, ಎಷ್ಟು ಈಸಿಯಾಗಿ ಜಡ್ಜ್ ಮಾಡ್ತೀರಾ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಇವತ್ತು ಜಾನ್ ಎಫ್ ಕೆನಡಿ ಅವರ ಒಂದು ಕೊಟೇಶನ್ ಯಾಕೆ ಹಾಕಿದ್ದು ಅಂದ್ರೆ, ಯಾಕೆ ಜನ ವಿಚಾರ ಮಾಡೋದಿಲ್ಲ? ಒಪಿನಿಯನ್ ಫಾರ್ಮ್ ಮಾಡ್ತಾರೆ, ಬಟ್ ವಿಚಾರ ಮಾಡಿ ಯಾಕೆ ಫಾರ್ಮ್ ಮಾಡೋದಿಲ್ಲ? ಸುಮ್ನೆ ಏನ್ ತಲೆಯಾಗಿ ಬರ್ತದೋ ಅದನ್ನ. ಓಕೆ, ದಟ್ ಈಸ್ ನಾಟ್ ರೈಟ್ ವೇ ಗೈಸ್. ನೆಕ್ಸ್ಟ್, ಶಫೀನ್ ಜಹಾನ್ ಪ್ರಕರಣ ಯಾವ ಮೂಲ ಹಕ್ಕಿಗೆ ಅತ್ಯಂತ ಬಲವಾದ ಸಂವಿಧಾನಿಕ ರಕ್ಷಣೆಯನ್ನ ನೀಡಿದೆ ಅಂತ ನಿಮಗೆ ಪ್ರಶ್ನೆ. ಶಿಕ್ಷಣದ ಹಕ್ಕಂತೂ ಅಲ್ಲ. ಧಾರ್ಮಿಕ ಸಂಸ್ಥೆಗಳನ್ನು ನಿರ್ವಹಿಸುವ ಹಕ್ಕು ಅಲ್ಲ. ವ್ಯಕ್ತಿಯ ತನ್ನ ಧರ್ಮ ಮತ್ತು ಮದುವೆಯನ್ನು ಆಯ್ಕೆ ಮಾಡುವ ಹಕ್ಕು. ಎಸ್, ಓಕೆ, ಸಿ ಇಸ್ ದ ರೈಟ್ ಆನ್ಸರ್ ಗೈಸ್. ಅಂಡ್ ಉದ್ಯೋಗದ ಹಕ್ಕು ಕೂಡ ಅಲ್ಲ. ಓಕೆ, ಹೀಗೆ 5 ನಾನು ನಿಮಗೆ MCQsಗಳನ್ನ ಹೇಳಿದ್ದೀನಿ. ನೋಡಿ, ನಮ್ಮ ತರಗತಿಗಳು ನಿಮಗೆ ಇಷ್ಟ ಆಗಿದ್ರೆ ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಕೋಚಿಂಗ್ ಸೆಂಟರ್ ಬ್ರಾಂಚ್ ಇದೆ ಗೈಸ್. ಅಂಡ್ ನಿಮಗೆ ಇಲ್ಲಿ IAS, KAS, PSI, ESI, FDA, SDA, PDO, PC ಇಂದ ಈ ಎಲ್ಲ ಒಂದು ತರಗತಿಗಳನ್ನ ನೀಡಲಾಗುತ್ತೆ. ವೀಕ್ಲಿ ಟೆಸ್ಟ್ ಇರುತ್ತೆ. ಅಷ್ಟೇ ಅಲ್ಲ, ಮೆಂಟರ್ಶಿಪ್. ಯಾವ ಒಂದು ಕೋರ್ಸ್ಗೆ ನೀವು ಯಾವ ಎಕ್ಸಾಮ್ ಓದ್ತಿದ್ದೀರಾ ಅದನ್ನ ಯಾವ ತರ ಓದಬೇಕು, ಅಂಡ್ ಟಾರ್ಗೆಟ್, ಮಂತ್ಲಿ ಟಾರ್ಗೆಟ್, ವೀಕ್ಲಿ ಟಾರ್ಗೆಟ್, ಡೈಲಿ ಟಾರ್ಗೆಟ್, ಆ ಟಾರ್ಗೆಟ್ಸ್ಗಳನ್ನು ಹೆಂಗೆ ಅಚೀವ್ ಮಾಡಬೇಕು, ಇಫ್ ಯು ಆರ್ ನಾಟ್ ಫೀಲಿಂಗ್ ಟು ರೀಡ್, ಅಂಡ್ ಹೌ ಟು ಮ್ಯಾನೇಜ್ ಯುವರ್ ಸ್ಟ್ರೆಸ್. ಸೊ ನೀವು ಯಾವ ಥರ ಸಬ್ಜೆಕ್ಟ್ಗಳನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತದೆ. ಜನವರಿಯಿಂದ ಹೊಸ ಬ್ಯಾಚಸ್ಗಳು ಪ್ರಾರಂಭ ಆಗ್ತಿದ್ದಾವೆ PC, PSI, KASಗೆ. ಸೊ ಯಾರು ಜಾಯಿನ್ ಆಗಬೇಕು ಅಂತ ಇಷ್ಟಪಡ್ತೀರಿ, ಯು ಕ್ಯಾನ್ ಕಮ್ ಅಂಡ್ ಜಾಯಿನ್ ಗೈಸ್. January 1st, ಓಕೆ, 2026 ನಿಮಗೆ PSI ಪೇಪರ್ 1 ತರಗತಿ ಕೂಡ ಪ್ರಾರಂಭ ಆಗ್ತಾ ಇದೆ ಸಪ್ತಾಪುರ್ನಲ್ಲಿ. ಅಂಡ್ ಯು ಪೀಪಲ್ ಕ್ಯಾನ್ ಕಮ್ ಅಂಡ್ ಜಾಯಿನ್ PSI ಪೇಪರ್ 1 ತರಗತಿ. ಓಕೆ, ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, ಈ 3 ವಿಷಯಗಳನ್ನ ಹೇಳ್ಕೊಡ್ತದೆ. ಒಂದ್ಸರ್ತಿ ಬಂದು ನೋಡ್ರಿ, ನೀವೇ ತರಗತಿಗಳನ್ನ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಹೌ ವಿ ಆರ್ ಸ್ಟಾರ್ಟಿಂಗ್ ಅವರ್ ಕ್ಲಾಸಸ್ ಇನ್ ಸಪ್ತಾಪುರ್. ಓಕೆ, ಭಾಳ ದಿನಗಳಿಂದ ನೀವು ಕೇಳ್ತಿದ್ರಿ ಎಲ್ಲಿದೆ ಸರ್, ಎಲ್ಲಿ ಬರಬೇಕು ಅಂತ. ಸೊ ಈಗ ಕಲ್ಯಾಣ್ ನಗರ ಬಿಟ್ಟು ಸಪ್ತಾಪುರ್ನಲ್ಲಿ ಪ್ರಾರಂಭ ಮಾಡ್ತಿದೀವಿ. ಅಂಡ್ ನಮ್ಮ ಪುಸ್ತಕಗಳು ಕೂಡ ನಿಮಗೆ ನಮ್ಮ ಆಫೀಸಲ್ಲಿ ಸಪ್ತಾಪುರ್ನಲ್ಲಿ ಸಿಗ್ತವೆ. ಯಾರು ಬೇರೆ ಊರುಗಳಲ್ಲಿದ್ದೀರಿ ಅವರು ಆನ್ಲೈನ್ ಮೂಲಕ ಕೂಡ ನಮ್ಮ ಪುಸ್ತಕಗಳನ್ನ ತರಿಸ್ಕೊಳ್ಳಬಹುದು. ಅಂಡ್ ಅಂಚೆ ಮೂಲಕ ಪುಸ್ತಕಗಳನ್ನ ತರಿಸಿಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಇಟ್ಟಿದ್ದೀವಿ ಗೈಸ್. ಅಂಡ್ ಒಟ್ನೊಳಗೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ ಒಂದು ಡೀಟೇಲ್ ಆದಂತ ಇವತ್ತಿನ ಎಕ್ಸಾಮ್ಸ್ಗೆ ಪ್ಯಾಟರ್ನ್ ಹೆಂಗ್ ಬದಲಾಗ್ತಾ ಇದೆ ಅದರ ಪ್ರಕಾರ ತರಗತಿಗಳನ್ನು ನೀಡೋದು, ಪುಸ್ತಕಗಳನ್ನು ನೀಡೋದು ನಮ್ಮ ಉದ್ದೇಶ ಆಗಿದೆ. ಅಂಡ್ 7892086178 ದಿಸ್ ಇಸ್ ಮೈ ನಂಬರ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಪುಸ್ತಕವನ್ನ ಬುಕ್ ಮಾಡಬಹುದು. ಅಂಡ್ ಬೇರೆ ಊರಲ್ಲಿದ್ದವರಿಗೆ ಪುಸ್ತಕಗಳನ್ನ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಗೈಸ್. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಬಟನ್ ಒತ್ತಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.